ಹೌದಾ? ಹಾಯ್ ಎವ್ರಿವನ್, ಇದು ಶನಿವಾರದ ಮಿನಿ ವ್ಲಾಗ್. ಶನಿವಾರ ಟೈಮು ಆರುಷಿಗೆ ನಾನು ತಿಂಡಿ ಎಲ್ಲ ತಿನ್ನಿಸಿದಾದ್ಮೇಲೆ ತಲೆಗೆ ಮತ್ತು ಮೈಗೆಲ್ಲ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ತಲೆಗೆ ಸ್ನಾನ ಮಾಡಿಸ್ತೀನಿ. ಸ್ಕೂಲ್ ಇರೋ ಟೈಮಲ್ಲಿ ಅವಳಿಗೆ ತಲೆಗೆ ಸ್ನಾನ ಮಾಡ್ಸೋದಕ್ಕಾಗಲ್ಲ, ಯಾಕಂದರೆ ಬೆಳಗ್ಗೆ ಅವಳು ಅವಾಗ ತಾನೇ ಎದ್ದಿರ್ತಾಳೆ. ಬೇಗ ಬೇಗ ಸ್ನಾನ ಮಾಡಿಸಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋಷ್ಟರಲ್ಲೇ ಸಾಕಾಗೋಗುತ್ತೆ. ಅದಕ್ಕೆ ನಾನು ಪ್ರತಿ ಶನಿವಾರ ಮಿಸ್ ಮಾಡದೆ ಈ ರೀತಿ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀನಿ. ಮಕ್ಕಳಿಗೆ ಈ ರೀತಿ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗ್ತವೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ವಾರಕ್ಕೆ ಒಂದ್ಸಲ ಆದರೂ ಈ ರೀತಿ ಮಾಡೇ ಮಾಡ್ತೀನಿ. ನಮ್ಮ ಆರುಷಿಗೆ ಎಣ್ಣೆ ಹಾಕಬೇಕಾದ್ರೆ ಅವಳು ಓಡೋಗ್ತಾ ಇರ್ತಾಳೆ, ಹಿಂದೆ ಹೋಗಿ ನಾನು ಎಣ್ಣೆ ಹಾಕಬೇಕಂತೆ. ಅವಳನ್ನ ಹಿಡಿದು ಒಂದು ಕಡೆ ಕೂರಿಸಿ ಎಣ್ಣೆ ಹಾಕೋಷ್ಟರಲ್ಲಿ ಒಂದು ದೊಡ್ಡ ಕೆಲಸ ಮುಗ್ದಂಗೆ ಆಗುತ್ತೆ. ಒಂದು ಅರ್ಧ ಗಂಟೆ ಹೀಗೆ ಬಿಟ್ಬಿಟ್ಟು ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ಬಿಡ್ತೀನಿ. ಬಿಸಿಲು ಕೂಡ ಚೆನ್ನಾಗಿ ಬಂದಿದೆ, ಅದಕ್ಕೆ ಬೇಗ ಸ್ನಾನ ಮಾಡಿಸ್ಬಿಟ್ರೆ ಕೂದಲು ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಎಣ್ಣೆ ಹಾಕಿದ್ದಿನ ನಾನು ಅವಳಿಗೆ ಕಡಲೆ ಹಿಟ್ಟು ಹಾಕಿಬಿಟ್ಟು ಸ್ನಾನ ಮಾಡಿಸ್ತೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಎಣ್ಣೆ ಕೂಡ ಚೆನ್ನಾಗಿ ಹೋಗುತ್ತೆ. ಆರುಷಿದ್ದು ಸ್ನಾನ ಎಲ್ಲ ಮುಗೀತು. ಇವಾಗ ನಾನು ಅವಳಿಗೆ ಬಜೆ ತೆಗೆದು ಕೊಡ್ತಾ ಇದ್ದೀನಿ. ಇದನ್ನು ನಾನು ಆರುಷಿ 1 ತಿಂಗಳು ಮಗು ಆಗಿದ್ದಾಗಿಂದನೂ ಕೊಟ್ಕೊಂಬರ್ತಾ ಇದ್ದೀನಿ. ವಾರಕ್ಕೆ 1-2 ಸಲ ನಾನು ಈ ರೀತಿ ಬಜ್ಜೆ ತೆಗೆದು ಕೊಡ್ತೀನಿ. ಬಜ್ಜೆ ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಪ್ರಯೋಜನಕಾರಿಯಾಗುತ್ತೆ. ಇದರಿಂದ ಮಾತು ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಕೋಲ್ಡು ಕಾಫ್ ಏನಾದ್ರು ಇದ್ದರೆ ಬೇಗ ವಾಸಿ ಆಗುತ್ತೆ. ಹಾಗೆ ಡೈಜೆಷನ್ ಕೂಡ ಚೆನ್ನಾಗಿ ಆಗುತ್ತೆ. ಅಜ್ಜಿದೀರಿಗೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ವಯಸ್ಸಾದವ್ರು ಮನೇಲಿದ್ದರೆ ಮಕ್ಕಳು ಖಂಡಿತ ಹಾಕೇ ಹಾಕ್ತಾರೆ. ಮನೆಯಲ್ಲಿ ಕೊಬ್ಬರಿ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿ ಅದನ್ನ ತುರಿದ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಮ್ಮ ಆರುಷಿಗೆ ಎಲ್ಲದರಲ್ಲೂ ಕ್ಯೂರಿಯಾಸಿಟಿ ಜಾಸ್ತಿ. ನಾನಲ್ಲಿ ತುರಿತಾ ಇದ್ದರೆ ಅದು ಎಲ್ಲಿ ಬೀಳ್ತಿದೆ ಅಂತೇಳಿ ಬಗ್ಗಿ ನೋಡೋದು, ಅದನ್ನು ತರಲೆ ಮಾಡೋದು. ಅವಳು ಕೈ ಕಾಲಂತೂ ಸುಮ್ಮನೆ ಇರಲ್ಲ, ಏನಾದ್ರು ಒಂದು ತರಲೆ ಈ ರೀತಿ ಮಾಡ್ತಾನೆ ಇರ್ತಾಳೆ. ಅವಳು ಎದ್ದಿದ್ದಾಗಂತೂ ನಾನು ಏನೂ ಮಾಡೋದಕ್ಕಾಗಲ್ಲ. ಅವಳು ಮಲಗಿದಾಗೆ ನಾನು ಈ ರೀತಿ ಏನಾರ ಮಾಡ್ಕೊಳಕ್ಕೆ ಸಾಧ್ಯ. ಏನು ಮಾಡೋದು, ಮಕ್ಕಳೇ ಹಾಗೆ ಅಲ್ವಾ, ತರಲೆ ಮಾಡ್ತಾನೆ ಇರ್ತಾರೆ. ಈ ರೀತಿ ಎಲ್ಲ ತುರಿದಿದ್ದಾದಮೇಲೆ ಒಂದು ಪ್ಯಾನಲ್ಲಿ ಲೈಟಾಗಿ ಬಿಸಿ ಮಾಡ್ಕೋಬೇಕು. ಜಾಸ್ತಿ ಕೆಂಪಗಾಗೋ ಥರ ಹುರ್ಕೊಬಾರ್ದು. ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಿಬಿಟ್ಟು ಆಮೇಲೆ ಪೌಡರ್ ಮಾಡ್ಕೋಬೇಕು. ಕೆಲವ್ರು ಏನು ಮಾಡ್ತಾರೆ, ಫಸ್ಟೇ ಪೌಡರ್ ಮಾಡಿಬಿಟ್ಟು ಬಿಸಿ ಮಾಡ್ಕೊಳ್ತಾರೆ. ಆ ರೀತಿ ಕೂಡ ಮಾಡ್ಕೋಬೋದು. ಈ ತಣ್ಣಗಾದ್ಮೇಲೆ ಒಂದು ಜಾರ್ಗೆ ಹಾಕ್ಬಿಟ್ಟು ಪೌಡರ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ಎಷ್ಟು ದಿನ, ಒಂದು ತಿಂಗಳಾದರೂ ಇಟ್ಕೊಬೋದು. ಏನಾರ ಮಾಡ್ತಿರ್ತೀವಲ್ಲ ತಿಂಡಿ, ಅದಕ್ಕೆ ಯೂಸ್ ಆಗುತ್ತೆ. ಅಂದರೆ ಇದನ್ನೇ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಅಂತ ಕರೀತಾರೆ. ಅಂಗಡಿಗಳಲ್ಲಿ ಸಿಗುತ್ತಲ್ವ, ಅದೇ ಈಸಿಯಾಗಿ ಮನೆಯಲ್ಲೇ ಮಾಡಿ ಇಟ್ಕೋಬೋದು.